ಸತ್ತದ ಬುತ್ತಿಯನ್ನು ನೆತ್ತಿಯ ಮೇಲೆ ಕಟ್ಟಿಕೊಂಡು ತಿರುಗಾಡಿದ್ರೆ ಸಾಕಷ್ಟು ಕಷ್ಟದಲ್ಲಿ ಬೆಳೆದು ನಿನ್ನ ತಮ್ಮಂದಿರ ಬಂಡ ಪ್ರಚಂಡರಂತೆ ಬೆಳೆಸಿದೆಯಲ್ಲ. ನಿಮ್ಮೆಲ್ಲರ ಪಾಲಿಗೆ ಯಮಧರ್ಮನಾಗಿ ನಾನು ಕಾಡದಿದ್ದರೆ ನನ್ನ ಹೆಸರು ನಂಜೇಗೌಡನೇ ಅಲ್ಲ. ನಾನು ಯಾರು? ರೌಡಿಗಳ ರಾಜ, ಮಹಾರಾಜ. ಅರೆಯದ ಹಕ್ಕಿಗಳ ಶೀಲ ಕುಕ್ಕಿ ತಿನ್ನುವುದ ಈ ನಂಜೇಗೌಡನ ಮಜಾ. ನನಗೆ ಯಾವನಾದರೂ ಈ ಊರಲ್ಲಿ ಎದರ ಉತ್ತರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವ ಯಮರಾಜ. ಲೇ ಧರ್ಮಘಟ್ಟ ಧರ್ಮ್ಯ, ಈ ಊರಲ್ಲಿ ದೊಡ್ಡ ರೈತನಾಗಿ ಹೇಗೆ ಆಗುತ್ತೇನೆಂದರೆ ನಿನ್ನ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಭಾಗಿಯಾಗಿ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನೀನು ಜಯ ಸಾಧಿಸಿದರೆ ನಾನೇನು ಸುಮ್ಮನಿರ್ತೇನೆಂದು ತಿಳಿದುಕೊಂಡಿಯನು ಆರಾಮ್ ಕೋರ್. ಸೌಂದರ್ಯದ ಸಾಗರದಲ್ಲಿ ಸಂಚರಿಸುತ್ತಿರುವ ನಿನ್ನ ತಮ್ಮನ ಹೆಂಡತಿ ನನ್ನ ರಂಡೆಯಾಗಿ ಮಾಡಿಕೊಂಡು ಇದೇ ಸಾಮ್ರಾಜ್ಯದಲ್ಲಿ ನಾನು ಮೆರೆಯದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಬೇರೆ ಯಾರು ಅಲ್ಲ ತಿರ್ಸಟ್ಟೆ, ನನ್ನ ಪರಮ ವೈರಿ ಗಜೇಂದ್ರ ಮತ್ತು ರಣವಿಕ್ರಮ. ತಪ್ಪು ಮಾಡಿದರೆ ತಿರ್ಸಟ್ಟೆ, ತಪ್ಪು ಮಾಡಿದರೆ ನಮ್ಮೂರ ಜೋಡೆತ್ತಿನ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದಾನೆ ಆಡಬಡ ಕೋಣೆ. ಅದೇ ಸೈಡಿಗಾಗಿ ಸೌಂದರ್ಯದ ಸಾಗರದಲ್ಲಿ ಅವನ ಬಾಳ ತೋಟವನ್ನು ಹಾಳು ಮಾಡಲು ನನ್ನ ಬಲಗೈ ಬಂಟನ ಮಾರಿಗುಡಿಯನ್ನು ಕಳಿಸಿರುವೆ. ಅಷ್ಟೇ ಮಾಡಿಬಿಡಿ ಸಾವುಕಾರ. ಆ ಮಕ್ಕಳನ್ನ ಚಂಡ ತೆಗೆದಾಕ್ರಿ ಸಾವುಕಾರ. ಚಪಾತಿ ನಡೆಸಿ ಬಿಡೋಣ್ರಿ.
ಅಣ್ಣ, ನಾನು ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕು, ಅದಕ್ಕೋಸ್ಕರ ಹಣ ಬೇಕಾಗಿತ್ತು. 150 ಎಕರೆ ಆಸ್ತಿಗೆ ನೀನು ಒಡತಿ ಆಗಿರುವಾಗ ಸಂಕೋಚ ಏಕೆ ತಂಗಿ? ಪಡೆದಿಕೋ ಈ 10,000 ಹಣ. ಸರಿ ಅಣ್ಣ, ನಾನು ಇನ್ನು ಹೋಗಿ ಬರ್ತೀನಿ. ಆಯ್ತು ಶಿವರ್ಣ, ಹೋಗಿ ಬಾ. ಬಾಯ್. ಓ ಹೆಂಗೈತೇನ್ರಿ ಇದ್ರ ಹಕ್ಕಿಕೈತಿ ಗೊತ್ತಾತ್ ಬಿಡ್ರಿ ಸಾವುಕಾರ. ನೋಡು ತಿರ್ಸೆಟ್ಟಿ, ನಾನು ಕೆಟ್ಟವನಾಗುತ್ತೇನಂತ ತಿಳಿದು ನನ್ನ ತಂಗಿ ಹೆಸರಿನಲ್ಲಿ ಆಸ್ತಿ ಬರ್ದಿಟ್ಟು ಸತ್ತು ಹೋದ. ಹೆಂಡ ತೆಗಿಯೋದ್ ಯಾಕ್ರಿ ಸಾವುಕಾರ? ಅಷ್ಟೇ ಚಪಾತಿ ಹಿಟ್ಟದಂಗ ಲಟಿಸ್ ಬಿಡಲ್ರಿ ಸಾವುಕಾರ. ಸಬಾಷ್ ಬಸ್ ಮಾರಿಗುಡಿ, ಸಬಾಷ್. ಮೆಚ್ಚಿದೆ ನಿನ್ನ ಸೂರತನಕ್ಕೆ. ಇನ್ನು ಮುಂದೆ ಆಡ್ಸಬೇಕು ನಮ್ಮ ವೈರಿಗಳ ರೊಂಡ. ಓಕೆ ಬಾಸ್, ಓಕೆ. ಗಂಡುಗಳ ಪುಂಡೋಲಿಯಾಗಿ ನಮ್ಮ ವೈರಿಗಳ ರೊಂಡವನ್ನು ಈ ಭೂಮಂಡಲದಿಂದಲೇ ತೋರುತ್ತಿದ್ದರೆ ನನ್ನ ಸರು ಮಾರಿಗುಡಿನೇ ಅಲ್ಲ. ಚೆಂಡ ತೆಗಿಯೋದ್ ಯಾಕ್ರಿ ಅಷ್ಟೇ ಸಾವುಕಾರ? ಆ ಮಕ್ಕಳನ್ನ ಸಪಾಟಿ ಮಾಡಿಬಿಡ್ರಿ ಸಪಾಟ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಸಂಚು ಮಾಡಲು ಹೊಂಚು ಹಾಕರು ಬಂದಿರುವೆ? ಚೇಚೆ ಹಾಗೇನಿಲ್ಲ ಗೌಡ್ರೆ, ನಿಮ್ಮ ಆಳ ಮಕ್ಕಳು ನಮ್ಮ ಬಾಳೆ ತೋಟ ಹಾಳು ಮಾಡಿದ್ದಾರೆ, ಅದಕ್ಕಾಗಿ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರಿ. ಪರಿಹಾರ? ನಿಮ್ಮಂತ ಪರದೇಶಿಗಳಿಗೆ ಈ ಸಹಕಾರ ಕೊಡೋದಿಲ್ಲ ಪರಿಹಾರ. ನೀ ಸತ್ತ ಮೇಲೆ ಸರ್ಕಾರ ಕೊಡುತ್ತೆ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನು ನಡೆಸುವ ಸರ್ದಾರನ ನೆನಮುಷ್ಟಿಯಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರ್ಬೇಕಾದ ಪರಿಹಾರದ ಹಣ ಇನ್ನೊಬ್ಬನ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಸೇರ್ಬೇಕು? ಸರ್ಕಾರದಿಂದ ಪರಿಹಾರ. ಸೋಮನನ್ನ ಬೆಳೆ ಹಾಳು ಮಾಡಿದಕ್ಕಾಗಿ ಪರಿಹಾರ ಕೊಟ್ಟು ಬಿಡು, ಇಲ್ಲದಿದ್ದರೆ ಮುಂದೆ ನೋಡಿಕೊಂಡು ನಿನ್ನ ಜೀವನದ ಗತಿ. ಜೀವನದ ಗತಿ
ಜೀವನ ಮೇಲೆ ಆಸೆ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುತ್ತಿರುವ ನಾನಲ್ಲ ಗಜೇಂದ್ರ. ಜೋಡೆತ್ತಿನ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ನೀನು ತಪ್ಪು ಮಾಡಿದೆ. ಇದೇ ಸೈಡ್ಗಾಗಿ ನಿನ್ನ ಬಾಳೆ ತೋಟವನ್ನು ಕತ್ತರಿಸಿದಂತೆ ಕತ್ತರಿಸು ಹಾಕುವ ಖಳನಾಯಕ ನಾನಾಗುವೆ ಅಚ್ಚರ. ಹುಲಿ ಬಂದ್ರೆ ಒಂದ್ ವೇಗ ಇರುತ್ತೆ, ಸಿಂಹ ಬಂದ್ರೆ ಒಂದ್ ಗರ್ಜನ ಇರುತ್ತೆ. ಈ ಕುಂದೂರ್ ನಾಡಿನಾಗ DS ಬಾಯ್ಸ್ ಬಂದ್ರೆ ಒಂದ್ ಹವಾ ಇರುತ್ತೆ. ನನ್ನ ಕತ್ತರ್ಸ ಕಳ್ನಾಯಕ ನೀನಾದರೆ ನಿಮ್ಮತ್ತ ಪಂಡ ಶ್ರೀಮಂತರ ರೋಂಡ ಆರಿಸುವ ರೋಂಡೋಲ ನಾನಾಗುವೆ ಅಚ್ಚರ. ಆಮೇಲೆ ಯಾತ್ರೆ ಒಬ್ಬ ಹುಚ್ಚು ಗಜೇಂದ್ರ ಎಂದು ಹೋಗ್ತಾರಂತೆ ಎಚ್ಚರಿ ತಪ್ಪು ಮಾತನಾಡಿದರೆ ಮಚ್ಚಿನಿಂದ ಕೊಚ್ಚ ಹಾಕಿದರೆ ಕಳಚಿ ಬೀಳೋದು ನಿನ್ನ ದೇಹ. ಲೇ ಮಾರಿಗುಡಿ, ನಾನೇ ಸಾಹುಕಾರನ ಕೈಯಲ್ಲಿ ಸರ್ದಾರ್ನೆಂದು ಸವಾಲು ಹಾಕಿಕೊಂಡಿರುವಾಗ ನೀನು ಲಾಂಗ್ ಐತಿದ್ರೆ ಈ ರೈತನ ಕೊಡ್ಲಿ ನಿನ್ನ ಕೊರಗೆ ಬಿದ್ದಿತ್ತು ಎಂದು ತಿಳಿದುಕೋ. ಪುಂಡವಲಿ ಅಂತೆ ಗಂಡು ಕೊಡಲಿ ತೋರಿಸಿದರ ನಾನೇನು ಶಂಟನಂತೆ ಓಡಿ ಹೋಗುತ್ತೇನೆ ಅಂತ ತಿಳಿದುಕೊಂಡೇನು ಬಂಡ ಬಡ್ಡಿ ಮಗನೇ. ಕೊಂಡು ಹಾಕುವ ಗಂಡು ಕಲಿ ನಾನು. ಹೋ ತಾಳು ಮಗನೇ. ಲೇ ಗೌಡ, ಹಿಂಡು ಹೋಲಿಗಳ ಹಾಲು ಕುಡಿದ ಗಾಂಡ ದೇಯ, ನಿನ್ನ ಗೋಂಡಿಗೆ ಹೆದರೋ ಗಾಂಡ ನಾನಲ್ಲ. ನಿನ್ನನ್ನ ತೊಂಡು ಬಡ್ದುತ್ತಿರುವೆ ಈ ರೈತನ ರಾಜ್ಯದಲ್ಲಿ. ಸೋಮನಿ ನಮ್ಗೆ ಪರಿಹಾರ ಕೊಡ್ಬೇಕು ಒಂದು, ಇಲ್ಲದಿದ್ದರೆ ನಿಮ್ ಹೆಣ ಬೀಳೋದು ಒಂದು. ಸೊಸೈಟಿ ಗೋಡೌನ್ ಮಾಡಿದಿರೇನ್ರಿ ಸಾವುಕಾರ? ಇದು ಪಕ್ಕ ಗೌಡನ ಮನೆ ಐತಿ, ಪಕ್ಕ. ನಮಗೆ ಎಚ್ಚರ ಮಾತು ಹೇಳುವ ಗಂಡ ಬಡ್ಡಿ ಮಕ್ಕಳೇ, ಮನೆ ನಮ್ಮ ಗಜೇಂದ್ರನ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ತೊಟ್ಟು ಹಾಕುವೆ. ಲೇ ಸೊಕ್ಕಿನ ಕೊಂಡೆ, ಸರಪದ ಕೋಟಿಗೆ ಸರಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ಮಧ್ಯಾಹ್ನದವರು ನಿಂತು ಮಾತನಾಡಲು ನಾವು ಲೇ ಬಚ್ಚ. ಏ ಲುಚ್ಚ, 10 ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆಯ ತಾಯಿಯರ ಕತ್ತು ಕೊಯ್ದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ಎಂದು ನಿಮ್ಮೆಲ್ಲರ ಚಿರ ಕತ್ತರಿಸಲು ಬಂದ ಸಿಂಹದ ಮರಿ ನಾನು. ಸಿಂಹದ ಮರೆ ಅಂದು ಸತ್ವವಾದ ಸಂಜೀವಪ್ಪನ ಬಚ್ಚ ಸಿಂಹದ ಮರಿ ಎಂದು ಸಮರ ಸಾಧಿಸಿ ಶೇಡು ತೀರಿಸಿಕೊಳ್ಳಲು ಮುಂದೆ ಬಂದರೆ ನಾನು ಕಾಡಿನ ಖಡ್ಗ ಮೃಗವಾಗಿ ಹೊಟ್ಟೆ ಹರಿದು ಹಾಕುವೆ ನನ್ನ ಭದ್ರಕೋಟೆಯಲ್ಲೇ. ಸಾಧ್ಯವಿಲ್ಲ ತಮ್ಮ, ಸಾಧ್ಯವಿಲ್ಲ. ಸಾಧ್ಯವಾಗದಿದ್ದರೆ ಸತ್ತು ಹೋಗ್ಬೇಕಾಗ್ತದೆ ನಮ್ಮ ಕೈಯಲ್ಲಿ. ಸೋಮನ ನಮ್ಮ ರಣವಿಕ್ರಮ ಜಮೀನು ಕೊಟ್ಟು ನನ್ನ ಪರಿಹಾರ ನೀವು ಕೊಟ್ಟು ಬಿಡಿ. ಪರಿಹಾರ ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನಸೂರ ಕರುಣ ಅಲ್ಲ, ನಾನು ತೆಗೆಯುವ ಯಮರಾಜ. ಏ ನಂಜೇಗೌಡ, ನಮ್ಮ ರಾಜನಂತ ಹಿರಿಯುತ್ತಿರುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ನೆಟ್ಟಿಸಿಳುವ ಕೊಂಡ ಹುಲಿ ನಾನು. ನಿನ್ನಂತ ಪೊಂಡ ಓಲೆಗಳಿಗೆ ಗಂಡನಾಗಿರುವ ನಮ್ಮ ಧನಿಯನ್ನು ಮೆಟ್ಟಿಸಲು ಬಂದರೆ ಇದೇ ಲಾಂಗಣಿ ನಮ್ಮ ಕೆಟ್ಟ ಶರೀರವನ್ನು ಮೆಟ್ಟಿಸಲುವನು ಎಚ್ಚರ. ನನಗೆ ಎಚ್ಚರ ಹುಚ್ಚು ಸುಳಿಬೇಕ್ರಿಯ. ಮೆಟ್ಟಿ ಸೆಳಲು ಬಂದರೆ ಈ ಕೆಟ್ಟು ಹುಲಿ ತಿನ್ನೋದು ಹಸಿರು ಹುಲಲ್ಲ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವನ್ನು ತಿನ್ನುವೆ, ನೆನಪಿನಲ್ಲಿ ಇಟ್ಟುಕೋ.
ಬಂಡ ಬೈಡಿ ಮಗನೇ, ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಸುಟ್ಟು ಹಾಕಬೇಕಾಗಿದೆ ನಿಮ್ಮ ಕೆಟ್ಟ ಶರೀರವನ್ನು. ಏ ನಂಜೇಗೌಡ, ಸುಟ್ಟು ಹಾಕುತ್ತ ಮೊದಲು ಮುಟ್ಟಿ ನೋಡಲೇ ಗೌಡ. ಇದೇ ಲಾಂಗಿನಿಂದ ನಿನ್ನನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ. ಲೇ ರಣ ವಿಕ್ರಮ, ಮಚ್ಚು ತೋರಿಸಿ ನನ್ನನ್ನು ಮುಚ್ಚು ಹಾಕಲು ಬಂದರೆ ಗಂಡದೆಯ ಗಂಡು ಇನ್ನೂ ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ಹುಟ್ಟೋದಾದರೆ ಅವರ ರುಂಡ ಕತ್ತರಿಸಿ ಚೆಂಡು ಹೂವಿನ ಸರಮಾಲೆ ಹಾಕಿಕೊಳ್ಳಬಲ್ಲ ಈ ಸಾಹುಕಾರ. ಏ ಸೊಕ್ಕಿನ ಸಾಹುಕಾರ, ರುಂಡ ಕತ್ತರಿಸುವ ನಿಮ್ಮಂತಹ ಗುಂಡಗಳಿಗೆ ಈ ಗಂಡುಗಲಿ ರೊಚ್ಚಿ ಗೆದ್ದು ನಿಂತರೆ ನಿಮ್ಮಂತ ಗುಂಡಗಳ ಗುಂಪನ್ನೇ ಮುಂಗಿ ನೀರು ಕುಡಿದು ಬಿಡುವೆ ರಾಜ್ಯ ಹುಲಿ. ರಾಜ ಹುಲಿ ರಾಜ ಹುಲಿ ಎಂದು ನಮ್ಮ ತಲೆಯ ದುಡಿದು ಮಾತನಾಡಿದರೆ ಮತ್ತೆ ನನ್ನ ಲಾಂಗನ್ನು ಲೇ ತುತ್ತು ಕೂಳಿಗೆ ಗತಿ ಇಲ್ಲದ ಶ್ರೀಮಂತರ ಮನೆ ಕಾಯಿ ನಾಯಿ, ನೀನು ಲಾಂಗ್ ಎತ್ತಿದರೆ ಈ ರೈತನ ಕೊಳ್ಳಿ ನಿನ್ನ ಕೊರಳಿಗೆ ಬಿದ್ದಿದ್ದೆ ಎಂದು ತಿಳಿದುಕೋ. ಸೋಮನೆ ನಮ್ಮ ಹಣ ಕೊಡ್ಬೇಕು ಒಂದು, ಇಲ್ಲದಿದ್ದರೆ ನಿಮ್ ಹಣ ಬೀಳೋದು ಒಂದು. ಕತ್ತರ್ಸಿ ಹಾಕ್ಬಾರ ನಮ್ಮ ಕೊತ್ತ. ರೊಕ್ಕ ಎಷ್ಟು ಬೇಕು ಹೇಳ ರೊಕ್ಕ. ನಮ್ಮ ಬಾಳೆ ತೋಟ ಹಾಳು ಮಾಡಿದಕ್ಕಾಗಿ 1 ಲಕ್ಷ ಹಣ ಕೊಡಬೇಕು. ಬರೀ 1 ಲಕ್ಷ 1 ನಿಮಿಷ ತಂದು ಕೊಡ್ತೀನಿ ತಮ್ಮ. ಅವಾಜ್ ಬಾ ಮಾಡಬೇಡ. ಇಲ್ಲೇ ಚಂದ್ರ ಕುಡಿಂದ 1 ಕೊಯ್ಟ್ನ ಅಂದ್ರ 3 ಲೋಕಕ್ಕೆ ಹೋಗ್ತೀನಿ. ಹೋಗುತ್ತೀವಿ ತಿರ್ಸಟ್ಟಿ, ಹೋಗುತ್ತೀವಿ. ಇಷ್ಟಕ್ಕೆ ಈ ವಿಷಯ ಇಲ್ಲಿಗೆ ಮುಗಿಯಿತೆಂದು ತಿಳಿದುಕೊಳ್ಳಬೇಡ. ನನ್ನ ಜಮೀನು ನನಗೆ ಬೆಟ್ಟ ಕೊಡದೇ ಇದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟೆಯಾಡಲು ಸದಾ ಸಿದ್ಧ. ಹೋಗು ರಣ ವಿಕ್ರಮ, ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕಾರಸ್ಥಾನ? ನಿನ್ನಂತ ಬೆಟ್ಟದಲ್ಲಿ ಜೊತೆ ಬೇಟೆಯಾಡಲು ಸದಾ ಸಿದ್ಧ ಈ ನಂಜೇಗೌಡ. ದನಿ ಅವರನ್ನು ಸುಮ್ಮನೆ ಹೋಗಲೇ ಬಿಟ್ಟಿದ್ದೆ, ತಪ್ಪಾಯ್ತು. ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರು ರುಂಡವನ್ನು ಕತ್ತರಿಸಿ ಬಿಡುತ್ತಿದ್ದೆ.
ಮುಗಿತನಾಗಿರುವಾಗ ಯಾರ ರುಂಡ ಹಾರಿಸಬೇಕು ಹೇಳು ಬಾಸ್. ಅಲ್ಲಿ ಬೇರೆ ಯಾರು ಅಲ್ಲ ರಾಜ, ನನ್ನ ಪರಮ ವೈರಿ ಗಜೇಂದ್ರ ಮತ್ತು ರಣವಿಕ್ರಮನ ರೋಂಡ ಹಾರಿಸಬೇಕು. ಓಕೆ ಬಾಸ್, ಓಕೆ. ಹಿಂದ್ಯಾರು ನೇಕ್ರಮನಾಗ ಎಚ್ಚರದ ಗಂಟೆ ಬಾರಿಸಿ ಹೋಗಿದ್ದಾನೆ. ನೀನು ಆರ್ಡರ್ ಮಾಡಿದರೆ ಸಾಕು, ಅವನ ಕತೆ ಮುಗಿಸಿ ಬಿಡುತ್ತೇನೆ. ನಿಲ್ಲು ರಾಜ ನಿಲ್ಲು. ಆ ರಣವಿಕ್ರಮ್ ಮರ್ಡರ್ ಮಾಡೋದಕ್ಕಿಂತ ಮುಂಚೆ ತಿರ್ಸಡಿಗೆ ರೇಖೆಗೊಂಡು ಆರ್ಸ್ ಬರ್ರಿ ಅಪ್ಪರ ಪಿಸ್ತೂಲ. ನಾನೇನ್ ಲೇ ತಿರ್ಸೆಟ್ಟಿ, ನನ್ನ ಮಿತ್ರ ಒಮ್ಮೆ ಮಾತು ಕೊಟ್ಟರೆ ಮುಗಿಯಿತು. ನೀನಿನ್ನು ಮರ್ಡರ್ ಆಗ್ಲೇಬೇಕು. ಆರ್ಸ್ ಬರ್ರಿ ಅಪ್ಪರ ಬಂದೂಕ. ನಾನೇನಂತ ತಪ್ಪು ಕೆಲಸ ಮಾಡಿದ್ರಿ? ಲೇ ತಿರ್ಸೆಟ್ಟಿ, ನನ್ನ ಅಪ್ಪನಿಲ್ಲದೆ ಆ ಬಡ ಭಿಕಾರಿಗೆ ದೊಡ್ಡ ಕಟ್ಟ ತಪ್ಪಿಗಾಗಿ ನಿಂಗ ತಕ್ಕ ಶಿಕ್ಷೆ ಆಗ್ಲೇಬೇಕು. ತೋರ್ಸ್ರಿ ಬಂದೂಕ. ತೋರ್ಸಿದವ ಹೋಗ್ತಾವ ತೋದ್ರದ ಒಂದಕ್ಕ. ಆ ಇನ್ನು ಆಗ ಆ ರೋಡಿ ರಾಜಾಗ ಡೂಪ್ಲಿಕೇಟ್ ಕೊಟ್ಟದ್ದು ಕರೆನ ಐತಿ. ಇನ್ಸ್ಪೆಕ್ಟರ್ ಒಳಗಡೆ ಬಾರಪ್ಪ. ಮೆಚ್ಚಿದೆ ತಿರ್ಸೆಟ್ಟಿ ನಿನ್ನ ಬುದ್ಧಿವಂತಿಕೆ ಏನು. ಈಗಲೇ ಇನ್ಸ್ಪೆಕ್ಟರ್ ವಿಜಯ್ ಫೋನ್ ಮಾಡಲೇಬೇಕು. ಹಲೋ ಇನ್ಸ್ಪೆಕ್ಟರ್ ವಿಜಯ್, ನಾನು ನಂಜೇಗೌಡ ಮಾತನಾಡೋದು. ಆ ಧರ್ಮರಾಜ್ ಮನೆಯಲ್ಲಿ ಕೋಟಾ ನೋಟ್ ವ್ಯವಹಾರ ನಡೀತಿದೆ. ನೀನು ಇಮಿಡಿಯೇಟ್ ಆಗಿ ಅವನ್ ಅರೆಸ್ಟ್ ಮಾಡಲೇಬೇಕು. ಲೇ ಧರ್ಮರಾಜ್, ನೀನು ಜೈಲ್ ಕಂಬಿ ಎಣಿಸಲೇಬೇಕು. ಲೇ ಮರಿಗುಡಿ, ಇದೇ ಖುಷಿಗಾಗಿ ಫುಲ್ ಬಾಟ್ಲ್ ಇಸ್ಕಿಯನ್ನು ತೆಗೆದುಕೊಂಡು ಬಾ. ಆಯ್ತು ಬಾಸ್. ಲೇ ತಿರ್ಸೆಟ್ಟಿ, ಇದೇ ಖುಷಿಗಾಗಿ ಪಕ್ಕದ ಮನೆ ಪದ್ಮಾಗೆ ಫೋನ್ ಮಾಡಿ ಹೇಳು ನಮ್ಮೊಂದಿಗೆ. ಲೇ ರಾಜ, ನೀನು ಫ್ಯಾಕ್ಟ್ರಿ ಕಡೆ ಹೋಗಿ ಬಾ. ಆಯ್ತು ಬಾಸ್, ಈಗಲೇ ಹೋಗಿ ಬರುತ್ತೇನೆ. ಲೇ ಶೆಟ್ಟಿ ಮಾರಿಗುಡಿ, ಈಗಿಂದೀಗಲೇ ಹೋಗಿ ಆ ಕಪ್ಪತ್ ಗುಡ್ಡ ಬಳಿ ಇರುವ 25 ಎಕರೆ ರಣವಿಕ್ರಮನ ಜಮೀನನ್ನು ಹಿಡಿಯೋ ಮಾಡಿಕೊಂಡು ಬಾ. ಯಾಕಂದ್ರೆ ಆ ಸ್ಥಳದಲ್ಲಿ ಒಂದು ಹೊಸ ಫ್ಯಾಕ್ಟ್ರಿ ಕಟ್ಟಲೇಬೇಕು. ಆಯ್ತು ದಣ್ಯಾರ, ಈಗಲೇ ಹೋಗಿ ವಿಡಿಯೋ ಮಾಡಿಕೊಂಡು ಬರುತ್ತೇನ್ರಿ. ಲೇ ಗಜೇಂದ್ರ, ನಾ ಕೊಟ್ಟ ಟ್ರೀಟ್ಮೆಂಟ್ಗೆ ನೀ ಗುಣ ಆಗುತ್ತೀಯ ಅಂತ ತಿಳಿದರೆ ನೋ, ನೀನು
ಜೈಲಿನಲ್ಲಿ ಕೊಳೆಯುವ ಏನಾಗುತ್ತೀಯ ಆಗಲ್ಲ